18 ಕೋಟಿ ಅಲ್ಲ ಸರ್ 19.87 20 ಕೋಟಿ 20 ಕೋಟಿ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಚಿಕ್ಕಮಗಳೂರು ನಗರದಲ್ಲಿ ವಿಶೇಷವಾಗಿ ನಮ್ಮ ತಮ್ಮಣ್ಣವರು ಆಸಕ್ತಿ ವಹಿಸಿ ಒಂದು 20 ಲಕ್ಷ ಕಡಿಮೆ 20 ಕೋಟಿ ರೂಪಾಯಿ ವೆಚ್ಚದ ಹೊಸ ಬಸ್ ಸ್ಟ್ಯಾಂಡ್ಗೆ ಇವತ್ತು ಶಂಕುಸ್ಥಾಪನೆ. ಹಾಗೆ ನಮ್ಮ ಜಾರ್ಜ್ ಅವರಿದ್ದಾರೆ, ನಮ್ಮ ರಾಜೇಗೌಡರಿದ್ದಾರೆ, ಮತ್ತು ಗಾಯತ್ರಿ ಶಾಂತನಗೌಡರಿದ್ದಾರೆ, ಮತ್ತು ಎಲ್ಲ ನಗರಸಭಾಧ್ಯಕ್ಷರಿದ್ದಾರೆ, ಎಲ್ಲ ಮುಖಂಡರು ಕೂಡ ಇಲ್ಲಿ ಬಂದಿದ್ದಾರೆ. ಹೊಸ ಬಸ್ ಸ್ಟ್ಯಾಂಡು 18 ತಿಂಗಳಲ್ಲಿ ರೆಡಿ ಆಗುತ್ತೆ. ಇದು ಅವಶ್ಯಕವಾಗಿ ಬೇಕಾಗಿದ್ದಂಥ ಒಂದು ಕಾರ್ಯಕ್ರಮ, ನಮ್ಮ ಅತ್ಯಾಧುನಿಕ ಕಾರ್ಯ ಇದು. ನಮ್ಮ ಈ ಬಸ್ ಸ್ಟ್ಯಾಂಡ್ ಬರಬೇಕಾದ್ರೆ ತಮ್ಮಣ್ಣವರು ಭಾಳ ಕಾರಣ, ಅವರಿಂದಲೇ ಬಂತು ಅಂತ ಇಟ್ಕೊಳ್ಳಿ. ಸರ್, ಇದು ನಮ್ಮ ಸರ್ಕಾರ ಇದ್ದಾಗಲೇ ಜಾಗ ಹೌದು, ಸೆಂಟ್ರಲ್ ಜೈಲ್ದು. ಆಗ ನಾನು ಗೃಹ ಮಂತ್ರಿ ಆಗಿದ್ದೆ, ಆಗ ಇಲ್ಲಿ ಬಂದಿದ್ದೆ. ಆವಾಗ ಡೈರೆಕ್ಷನ್ಸ್ ಕೊಟ್ಟಿದ್ವಿ, ಆಮೇಲೆ ತದನಂತರ ಆಯಿತು. ಒಂದು ನಿಮಿಷ. ಈಗ ನಾನು ಬಂದ ಮೇಲೆ 2.5 ವರ್ಷದಲ್ಲಿ 5,800 ಹೊಸ ಬಸ್ ತೊಗೊಂಡ್ವಿ. 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಎಷ್ಟು? 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ. 2019ರಿಂದ 23ವರೆಗೂ ಹಿಂದಿನ ಸರ್ಕಾರದಲ್ಲಿ ನಾನೇನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ನಾನಾ ಕಾರಣಗಳಿಂದ ಒಂದು ಬಸ್ಸು ತೊಗೊಂಡಿರಲಿಲ್ಲ ಅವರು. ಆಮೇಲೆ 2016ರಲ್ಲಿ ರಿಕ್ರೂಟ್ಮೆಂಟ್ ಆಗಿದ್ದು, ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ಈಗ ನಾವು ಬಂದ ಮೇಲೆ ಮತ್ತೆ ಈಗ 2,000 ಬಸ್ಸು ಬರ್ತಾಯಿದೆ. ಅದರಿಂದ 4 ವರ್ಷ ಗ್ಯಾಪ್ ಇತ್ತಲ್ಲ, ಅದರಿಂದ ಸ್ವಲ್ಪ ಸಮಸ್ಯೆಗಳಾಗಿತ್ತು. 5,800 ಹೊಸ ಬಸ್ಸು ಮತ್ತು 2,000 ಆ್ಯಡ್ ಆಗುತ್ತೆ ಈ ವರ್ಷದಲ್ಲೇ ಆ್ಯಡ್ ಆಗುತ್ತೆ. ಆಗ ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ ಅದನ್ನು ಪರಿಹಾರ ಕಂಡುಕೊಳ್ತೀವಿ. ಧನ್ಯವಾದ. ಎಲ್ಲರಿಗೂ 18 ಕೋಟಿ ಅಲ್ಲ ಸರ್ 19.87 20 ಕೋಟಿ 20 ಕೋಟಿ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಚಿಕ್ಕಮಗಳೂರು ನಗರದಲ್ಲಿ ವಿಶೇಷವಾಗಿ ನಮ್ಮ ತಮ್ಮಣ್ಣವರು ಆಸಕ್ತಿ ವಹಿಸಿ ಒಂದು 20 ಲಕ್ಷ ಕಡಿಮೆ 20 ಕೋಟಿ ರೂಪಾಯಿ ವೆಚ್ಚದ ಹೊಸ ಬಸ್ ಸ್ಟ್ಯಾಂಡ್ಗೆ ಇವತ್ತು ಶಂಕುಸ್ಥಾಪನೆ. ಹಾಗೆ ನಮ್ಮ ಜಾರ್ಜ್ ಅವರಿದ್ದಾರೆ, ನಮ್ಮ ರಾಜೇಗೌಡರಿದ್ದಾರೆ, ಮತ್ತು ಗಾಯತ್ರಿ ಶಾಂತನಗೌಡರಿದ್ದಾರೆ, ಮತ್ತು ಎಲ್ಲ ನಗರಸಭಾಧ್ಯಕ್ಷರಿದ್ದಾರೆ, ಎಲ್ಲ ಮುಖಂಡರು ಕೂಡ ಇಲ್ಲಿ ಬಂದಿದ್ದಾರೆ. ಹೊಸ ಬಸ್ ಸ್ಟ್ಯಾಂಡು 18 ತಿಂಗಳಲ್ಲಿ ರೆಡಿ ಆಗುತ್ತೆ. ಇದು ಅವಶ್ಯಕವಾಗಿ ಬೇಕಾಗಿದ್ದಂಥ ಒಂದು ಕಾರ್ಯಕ್ರಮ, ನಮ್ಮ ಅತ್ಯಾಧುನಿಕ ಕಾರ್ಯ ಇದು. ನಮ್ಮ ಈ ಬಸ್ ಸ್ಟ್ಯಾಂಡ್ ಬರಬೇಕಾದ್ರೆ ತಮ್ಮಣ್ಣವರು ಭಾಳ ಕಾರಣ, ಅವರಿಂದಲೇ ಬಂತು ಅಂತ ಇಟ್ಕೊಳ್ಳಿ. ಸರ್, ಇದು ನಮ್ಮ ಸರ್ಕಾರ ಇದ್ದಾಗಲೇ ಜಾಗ ಹೌದು, ಸೆಂಟ್ರಲ್ ಜೈಲ್ದು. ಆಗ ನಾನು ಗೃಹ ಮಂತ್ರಿ ಆಗಿದ್ದೆ, ಆಗ ಇಲ್ಲಿ ಬಂದಿದ್ದೆ. ಆವಾಗ ಡೈರೆಕ್ಷನ್ಸ್ ಕೊಟ್ಟಿದ್ವಿ, ಆಮೇಲೆ ತದನಂತರ ಆಯಿತು. ರಾಜಕೀಯ ವಿಚಾರ ಸರ್, ಏನೋ ಸಚಿವ ಸಂಪುಟ ವಿಸ್ತರಣೆ